ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ನ್ಯೂ ಇಯರ್ ಬಂದೇ ಬಿಡ್ತು. ಪ್ರತಿಯೊಬ್ಬರು ಅನ್ಕೊಂಡಿರ್ತೀವಲ್ವಾ, ನ್ಯೂ ಇಯರ್ಗೆ ಅದು ಮಾಡಬೇಕು ಇದು ಮಾಡಬೇಕು. ಸೊ ತುಂಬಾ ಗೋಲ್ಸ್ ಇಟ್ಕೊಂಡಿರ್ತಾರೆ, ವಿಷನ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ನಾನು ಕೂಡ ಅಷ್ಟೇ, ಪ್ರತಿ ವರ್ಷನೂ ಅನ್ಕೊಂತಿದ್ದೆ ಇದು ಮಾಡಬೇಕು ಅಂತ. ಬಟ್ ಈ ವರ್ಷ ಹಾಗಲ್ಲ. ಸೊ ಬರ್ದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ, ನಮಗೆ ನೋಡಿದಾಗೆಲ್ಲ ನೆನಪಾಗುತ್ತೆ. ಒಂದೊಂದ್ಸಲ ಕೆಲವೊಂದು ಪಾಯಿಂಟ್ಸ್ಗಳೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಸೊ ಬರ್ದಿಟ್ಕೊಂಡ್ರೆ ನೆನಪಾಗುತ್ತೆ ಅಂತ ಅಂದ್ಬಿಟ್ಟು ಈ ವರ್ಷ ನಾನು ನ್ಯೂ ಇಯರ್ ವಿಷನ್ ಫ್ಲವರ್ ಅಂತ ಮಾಡಿದ್ದೀನಿ. ಸೊ ಎಲ್ಲರೂ ಆಲ್ಮೋಸ್ಟ್ ಆಗಿ ನ್ಯೂ ಇಯರ್ ವಿಷನ್ ಬೋರ್ಡ್ ಅನ್ನ ಮಾಡ್ತಾರೆ. ಬೋರ್ಡ್ ಮಾಡೋಣ ಅನ್ಕೊಂಡೆ, ಒಂದೆರಡು ಸಲ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ. ಯಾಕಂದ್ರೆ ಕಾಶ್ಮೀರ್ ಮಲ್ಸ್ಕೊಂಡು ಮಾಡ್ತಾ ಇದ್ದಾಗ ಅವಳು ಬಂದು ಮುಟ್ಟೋಳು, ಮತ್ತೆ ಅದನ್ನ ಹರಿಯೋದು ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಸೊ ಅದಕ್ಕೆ ಅದು ಬೇಡ ಅಂತ ಅಂದ್ಬಿಟ್ಟು ನ್ಯೂ ಇಯರ್ ವಿಷನ್ ಫ್ಲವರ್ ಅಂತ ಮಾಡಿದ್ದೀನಿ. ಸೊ ನನ್ನ ನ್ಯೂ ಇಯರ್ ವಿಷನ್ ಫ್ಲವರ್ ಅನ್ನ ತೋರಿಸ್ತೀನಿ. ಸಿಂಪಲ್ ಆಗಿ ಮಾಡಿದ್ದೀನಿ, ಬಟ್ ಚೆನ್ನಾಗಿ ಅನಿಸ್ತು ನನಗೆ. ಈ ರೀತಿ ಒಂದು ರೌಂಡ್ ಸರ್ಕಲ್ ಅನ್ನ ಹಾಕಿ ಅದರಲ್ಲಿ ಸನ್ಫ್ಲವರ್ ಬರುತ್ತಲ್ವ, ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಏನೇನು ಬರ್ದಿದ್ದೀನಿ ಅಂತ ತೋರಿಸ್ತೀನಿ. ಮಿಡ್ಲಲ್ಲಿ ಒಂದು ಇದು ಬರುತ್ತಲ್ವ, ಕಳಶ, ಆ ರೀತಿಯಾಗಿ ಒಂದು ಅಣಿಸಿದ್ದೀನಿ. ಇನ್ನೇನು ಜಾಸ್ತಿ ಅಣಿಸೋಕ್ಕಾಗಲ್ಲ ಅಷ್ಟೇನೆ, ಬಟ್ ಏನೇನು ಬರ್ದಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನೋಡ್ತಿರ್ಬೋದು, ನಾನು ಹೆಲ್ತ್ ಕಾನ್ಸಿಯಸ್ ಅಂತ ಬರ್ದಿದ್ದೀನಿ. ನನಗೆ ಫಸ್ಟ್ ನನ್ನ ಪ್ರಕಾರ ಹೆಲ್ತ್ ಫಸ್ಟ್ ಇಂಪಾರ್ಟೆಂಟ್ ಅನ್ಸುತ್ತೆ. ಅಂದರೆ ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ವ, ಹಾಗೆ ಕೋವಿಡಿಂದ ಸಫರ್ ಆದಮೇಲೆ ನನಗೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅನಿಸ್ತು. ಹಾಗಾಗಿ ನಾನು ಫಸ್ಟು ಹೆಲ್ತ್ ಬಗ್ಗೆನೇ ಬರ್ದಿದ್ದೀನಿ. ಸೊ ಹೆಲ್ತನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಂಡ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಲ್ವಾ. ಜಂಕ್ಗಳನ್ನು ತಿನ್ನೋದಾಗಿರ್ಬೋದು, ಮತ್ತು ಯೋಗ, ಮೆಡಿಟೇಷನ್ ಅದೆಲ್ಲ ಸ್ವಲ್ಪ ಕಮ್ಮಿನೇ ಮಾಡ್ತಿದ್ದೆ. ಸೊ ಹಾಗಾಗಿ ಇನ್ನೂ ಕೂಡ ಜಾಸ್ತಿಯಾಗಿ ನಾನು ಹೆಲ್ತನ್ನು ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಫಸ್ಟು ಹೆಲ್ತ್ ಕಾನ್ಷಿಯಸ್. ನೆಕ್ಸ್ಟು ಮನಿ ಮೆಡಿಟೇಷನ್. ನಾನು 2026 ಜಾಸ್ತಿಯಾಗಿ ಮನಿ ಮೆಡಿಟೇಷನ್ ಅನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮಾಡ್ತಾ ಇದ್ದೀನಿ ಮನಿ ಮೆಡಿಟೇಷನ್ ಎಲ್ಲ, ಬಟ್ ಆವಾಗ ಇನ್ನೂ ಕೂಡ ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕೊಂಡು ಮನಿ ಮೆಡಿಟೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮನಿ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಮನಿ ಇಲ್ಲದೆ ಯಾವ ಕೆಲಸನೂ ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದು ನಮಗೆಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಅದನ್ನು ನೆಕ್ಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಡಯಟ್ ಪ್ಲಾನ್. ಹೆಲ್ತನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಂದ್ರೆ ನಾವು ಡಯಟನ್ನು ಪ್ಲ್ಯಾನ್ ಮಾಡಲೇಬೇಕು. ಸೊ ಆಹಾರವೇ ಆರೋಗ್ಯ ಅಂತಾರಲ್ವ, ಹಾಗಾಗಿ ನಾವು ತಿನ್ನೋ ಆಹಾರಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಾರೆ. ಸೊ ಜಂಕ್ಗಳನ್ನೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು. ನಾನು ತುಂಬ ಜಂಕ್ಗಳನ್ನು ತಿನ್ನೋದು ಕಮ್ಮಿ ಮಾಡಿದ್ದೀನಿ, ಇನ್ನೂ ಕೂಡ ಕಮ್ಮಿ ಆಗಬೇಕು. ಹೆಲ್ತನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ, ಅದು ನನಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಮುಂಚೆ ಎಲ್ಲ ತುಂಬ ಜಂಕನ್ನು ತಿಂತಿದ್ದೆ. ಅಂದರೆ ಪಿಜ್ಜಾ, ಬರ್ಗರ್ ಎಲ್ಲ ತುಂಬ ಜಾಸ್ತಿಯಾಗಿ ವೀಕ್ಲಿ ಒಂದು 3-4 ಟೈಮ್ಸ್ ಅದರ ತಿಂತಿದ್ದೆ. ಬಟ್ ಇವಾಗೆಲ್ಲ ತುಂಬ ಕಮ್ಮಿ ಮಾಡಿದ್ದೀನಿ, ಬ್ಯಾಲೆನ್ಸ್ ಡಯಟನ್ನು ತಿಂತಾ ಇದ್ದೀನಿ. ಮತ್ತೇನಾದರೂ ಜಂಕ್ ತಿನ್ನಬೇಕಂದ್ರೆ ಅಪರೂಪಕ್ಕೆ, ಅಂದರೆ 15 ಡೇಸ್ಗೆ ಒನ್ಸು, ಅಥವಾ ತಿನ್ನಲೇಬೇಕಂದ್ರೆ ವೀಕ್ಲಿ ಒಂದ್ಸಲ ಆ ಥರ ತಿಂತೀನಿ. ಬಟ್ ಬಿಟ್ಟರೆ ಡೈಲಿ ಎಲ್ಲ ತಿನ್ನಲ್ಲ. ಸೊ ಆ ರೀತಿ. ನೆಕ್ಸ್ಟು ಯೋಗ, ಮೆಡಿಟೇಷನ್, ಧ್ಯಾನ. ಸೊ ಅದನ್ನು ನಾನು ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ಅಂದರೆ ಡೆಲಿವರಿ ಆದಮೇಲೆ ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ, 6:30-7 ಗಂಟೆಗೆಲ್ಲ ಎದ್ದೇಳ್ತಿದ್ದೆ. ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 15 ಡೇಸ್ ಆಯಿತು. ಬೇಗ ಒಂದು 5:30ಗೆ 5 o'clock ಎಲ್ಲ ಎದ್ದು ಯೋಗ ಮಾಡ್ತಾ ಇದ್ದೀನಿ, ಧ್ಯಾನ, ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇದನ್ನು ಇನ್ನೂ ಕೂಡ ಕರೆಕ್ಟಾಗಿ ಕಂಟಿನ್ಯೂ ಮಾಡಬೇಕು. ಸೊ ಯಾವತ್ತಾದರೂ ಒಂದಿನ ಮಿಸ್ ಆದರೆ ಅದು ಓಕೆ, ಅದೆಲ್ಲರಿಗೂ ಆಗುತ್ತೆ. ಬಟ್ ಅದನ್ನು ನಾನು ರೆಗ್ಯುಲರ್ ಆಗಿ ಇದು ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಟ್ರಾವೆಲ್ ಮೋರ್ ಅಂತ ಹಾಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ನನಗೆ ತಿರುಗಾಡೋದಂದರೆ ನಿಜವಾಗೂ ತುಂಬ ಇಷ್ಟ. ಎಷ್ಟು ತಿರುಗಾಡಿದ್ರು ಕೂಡ ನನಗೆ ಬೇಜಾರೇ ಅನಿಸಲ್ಲ. ಮನೇಲಿರೋದಂದ್ರೆ ಏನೋ ಒಂಥರ ಬೋರ್ ಅನಿಸುತ್ತೆ. ಬಟ್ ಇವಾಗ ಯೂಟ್ಯೂಬ್ ಟಾಪಿಕ್ ಎಲ್ಲ ಮಾಡ್ತೀನಲ್ವ, ಅಷ್ಟೊಂದು ಬೇಜಾರು ಅನಿಸಲ್ಲ. ಬಟ್ ಆದರೂ ಕೂಡ ಬೇಜಾರು ಅನಿಸುತ್ತೆ. ಮುಂಚೆ ವರ್ಕಿಗೆ ಹೋಗಬೇಕಾದ್ರೆ ಡೈಲಿ ಬೆಳಗ್ಗೆ ಹೋಗಿ ಸಂಜೆಗೆ ಬಂದುಬಿಡ್ತಿದ್ದು. ಸೊ ಟೈಮ್ ಪಾಸ್ ಆಗ್ತಿತ್ತು. ಬಟ್ ಇವಾಗ ತುಂಬ ಬೇಜಾರು ಅನಿಸುತ್ತೆ. ಜಾಸ್ತಿಯಾಗಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟ್ರಾವೆಲ್ ಮಾಡಿದಷ್ಟು ಮನಸ್ಸಿಗೆ ಖುಷಿ ಅನಿಸುತ್ತೆ ಅಲ್ವಾ. ನಾವು ಎಷ್ಟು ಟ್ರಾವೆಲ್ ಮಾಡ್ತೀವಿ ಅಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ. ಸೊ ಮಾರನೇ ದಿನ ಅಂದರೆ ನಾವು ನೆಕ್ಸ್ಟ್ ಡೇ ಚೈತನ್ಯದಿಂದ ಇರಬೇಕು, ಲವಲವಿಕೆಯಿಂದ ಕೆಲಸ ಮಾಡಬೇಕು ಅಂದರೆ ಜಾಸ್ತಿಯಾಗಿ ಟ್ರಾವೆಲನ್ನು ಅಟ್ಲೀಸ್ಟ್ ಅಪರೂಪಕ್ಕಾದ ಟ್ರಾವೆಲ್ ಮಾಡಲೇಬೇಕಲ್ವಾ. ಸೊ ಕಂಟಿನ್ಯೂ ಆಗಿ ಮನೇಲಿದ್ದರೆ ನಮಗೆ ಬೋರ್ ಅನಿಸ್ಬಿಡತ್ತೆ, ಏನೋ ಒಂಥರ ಅನಿಸುತ್ತೆ. ಬಟ್ ಡೈಲಿ ಕೆಲಸಕ್ಕೆ ಹೋಗ್ತಿದ್ರೆ ಹಂಗೆ ಅನಿಸಲ್ಲ. ಯಾಕಂದರೆ ವೀಕ್ಲಿ ಒಂದ್ಸಲ ಲೀವ್ ಸಿಕ್ಕಿದ್ರೆ ಸಾಕು, ರೆಸ್ಟ್ ತೊಗೋಬೇಕು ಅನಿಸುತ್ತೆ. ಬಟ್ ಮನೇಲಿದ್ದಾಗ ಹಂಗೆ ಅನಿಸಲ್ಲ, ನಮಗೆ ಜಾಸ್ತಿ ತಿರುಗಾಡಬೇಕು ಅನಿಸುತ್ತೆ. ಸೊ ಕಾಶ್ಮೀರ್ ತುಂಬ ಚಿಕ್ಕವಳಿದ್ದು, ಹಾಗಾಗಿ ಜಾಸ್ತಿ ತಿರುಗಾಡೋಕ್ಕೂ ಆಗ್ತಿರ್ಲಿಲ್ಲ. ಬಟ್ ಇವಾಗ ಅವಳು ಸ್ವಲ್ಪ ದೊಡ್ಡ ಆಗ್ತಾ ಬಂದಿದ್ದಾಳಲ್ವಾ. ಸೊ ಜಾಸ್ತಿ ಟ್ರಾವೆಲ್ ಮಾಡ್ಬೋದು ಅನ್ಕೋತೀನಿ. ಹಾಗಾಗಿ ಇಲ್ಲಿ
ಟ್ರಾವೆಲ್ ಮೋರ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲೂ ಮಂತ್ರ, ಭಜನೆ ಮತ್ತೆ ಶ್ಲೋಕ. ನ್ಯೂ ಇಯರ್ ಇಂದ ಭಜನೆ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಕಾಶ್ವಿಗೆ ಕೂರಿಸ್ಕೊಂಡು. ಸೊ ಮಕ್ಕಳಿಗೆ ಅದು ತುಂಬಾ ಒಳ್ಳೇದಂತಾರೆ, ಭಜನೆ ಸೌಂಡ್ ಕೇಳೋದು ಮತ್ತೆ ಸಾಂಗ್ ಆಡ್ಸೋದು ಎಲ್ಲ. ನಾವು ಮಕ್ಕಳ ಮುಂದೆ ಜಾಸ್ತಿಯಾಗಿ ಮೊಬೈಲ್ ಅನ್ನ ಹಿಡ್ಕೊಂಡ್ರೆ ಅವ್ರು ಮೊಬೈಲ್ ಹಿಡ್ಕೊಳ್ಬೇಕು ಅಂತ ಎಷ್ಟೊಂದು ಹಠ ಮಾಡ್ತಾರಲ್ವಾ. ಮೊಬೈಲ್ ಮಕ್ಕಳಿಗೆ ಅಡಿಕ್ಷನ್ ಆಗ್ಬಿಟ್ರೆ ಅವರಿಗೆ ತಪ್ಪಿಸೋದೇ ತುಂಬಾ ಕಷ್ಟ. ಯೂಟ್ಯೂಬ್ ಟಾಪಿಕ್ ಮಾಡ್ಬೇಕಂದ್ರೆಲ್ಲ ನಾನು ಕಾಶ್ವಿ ಮುಂದೆ ಮಾಡದೇ ಇಲ್ಲ. ತುಂಬಾ ಕಮ್ಮಿ, ಒಂದೊಂದ್ಸಲ ಮಾಡ್ತೀನಿ, ಮಾಡೋದಿಲ್ಲ ಅಂತ ಹೇಳಲ್ಲ, ಬಟ್ ತುಂಬಾ ಕಮ್ಮಿ. ಕಾಶ್ವಿ ಮಲ್ಕೊಂಡಾಗ ಅಷ್ಟೇ ನಾನು ಯೂಟ್ಯೂಬ್ ಟಾಪಿಕ್ ಎಲ್ಲ ಮಾಡೋದು. ಸೊ ಇವಾಗೂ ಕೂಡ ಅಷ್ಟೇ, ತುಂಬಾ ಚಳಿ ಇದೆಯಲ್ವಾ, ಕಾಶ್ವಿಗೆ ಮಲಗ್ಸ್ ಬಂದ್ಬಿಟ್ಟು ಇದನ್ನ ಎಲ್ಲ ಕಡೆ ಡೋರ್ ಹಾಕ್ಬಿಟ್ಟು ಈ ಟಾಪಿಕ್ ಅನ್ನ ಮಾಡ್ತಾ ಇರೋದು. ನಾವು ಭಜನೆ ಎಲ್ಲ ಮಾಡಿದ್ರೆ ಮಕ್ಕಳಿಗೂ ಮಾಡಬೇಕು ಅಂತ ಅನ್ಸುತ್ತಲ್ವಾ. ಸೊ ಕಾಶ್ವಿಗೂ ಸ್ವಲ್ಪ ಮಂತ್ರಗಳನ್ನು, ಚಿಕ್ಕ ಚಿಕ್ಕ ಮಂತ್ರಗಳು, ಓಂ ನಮಃ ಶಿವಾಯ ಆಗಿರ್ಬೋದು, ಗಂ ಗಣಪತಿ ನಮಃ, ಸೊ ಈ ಥರ ಮಂತ್ರಗಳನ್ನೆಲ್ಲ ನಾನು ಜಾಸ್ತಿ ಹೇಳಬೇಕು, ಹಾಗೆಯೇ ಕಾಶ್ವಿಗೂ ಸ್ವಲ್ಪ ಕಲಿಸ್ಬೇಕು ಅದು. ನೆಕ್ಸ್ಟು ಇಲ್ಲಿ ಗ್ರ್ಯಾಟಿಟ್ಯೂಡ್ ಜಾರ್ ಅಂತ ಬರೆದಿದ್ದೀನಿ. ಸೊ ನಮಗೆ ಯಾರಿಗಾದ್ರೂ ನಮಗೆ ಹೆಲ್ಪ್ ಮಾಡಿದರೆ ಅಥವಾ ಏನಾದರೂ ದಿನದಲ್ಲಿ ಚಿಕ್ಕ ಚಿಕ್ಕ ಖುಷಿ ವಿಚಾರಗಳು ನಡೆದರೆ ನಾವು ಅದಕ್ಕೆ ಜಾಸ್ತಿಯಾಗಿ ಥ್ಯಾಂಕ್ಸನ್ನು ಹೇಳಬೇಕಂತಾರೆ. ನಾವು ಎಷ್ಟು ಥ್ಯಾಂಕ್ಸನ್ನು ಹೇಳ್ತೀವಿ ಅಷ್ಟು ಖುಷಿ ವಿಚಾರಗಳು ನಮ್ಮ ಲೈಫಲ್ಲಿ ಬರುತ್ತೆ ಅಂತಾರೆ. ಹಾಗೆಯೇ ನಾನು ಹೇಳೋದಕ್ಕಿಂತ ಒಂದು ಗ್ರ್ಯಾಟಿಟ್ಯೂಡ್ ಜಾರ್ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಡೈಲಿ ಬರೆದು ಹಾಕೋದು ಅಂತ ಅಂದ್ಬಿಟ್ಟು. ಸೊ ಇವಾಗಲಿಂದನೇ ಸ್ಟಾರ್ಟ್ ಮಾಡಬೇಕು. ವರ್ಷ ಅಂದರೆ 2026ಗೆ ಮಾಡಬೇಕಂತಿಲ್ಲ, ಒಂದು ವೀಕ್ ಮುಂಚೆನೂ ಕೂಡ ಮಾಡ್ಬೋದು. ಸೊ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಮಾಡಬೇಕು. ಸೊ ಅದು ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ. ನೆಕ್ಸ್ಟು ಸೆಲ್ಫ್ ಲವ್ ಅನ್ನು ಬರ್ಕೊಂಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನಾವೆಲ್ಲರಿಗೂ ಕೇಳ್ತೀವಿ ದಿನದಲ್ಲಿ ಊಟ ಮಾಡಿದ್ರಾ, ಹೇಗಿದ್ದೀರಾ, ಇದ್ದೀರಾ ಅಂತ ಅಂದ್ಬಿಟ್ಟು. ನಾವು ಯಾವತ್ತು ನಮಗೆ ಕೇಳ್ಕೊಂಡಿದ್ದೆ ಕಮ್ಮಿ ಅಲ್ವಾ, ಹೇಗಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಅದನ್ನು ನಾನು ಜಾಸ್ತಿಯಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ನಡುವೆ ಸ್ವಲ್ಪ ನನ್ನ ಬಗ್ಗೆ ನಾನು ಕೇರ್ ತಗೋತೀನಿ ಅಥವಾ ಸೆಲ್ಫ್ ಲವ್ ಅನ್ನು ಇದು ಮಾಡ್ತೀನಿ. ಬಟ್ 2026ಇಂದ ಇನ್ನೂ ಕೂಡ ಸೆಲ್ಫ್ ಲವ್ ಜಾಸ್ತಿ ಆಗಬೇಕು, ನನ್ನನ್ನು ನಾನು ತುಂಬ ಪ್ರೀತಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸೆಲ್ಫ್ ಲವ್ ಅನ್ನು ಬರ್ಕೊಂಡಿದ್ದೀನಿ. ಸೋಷಿಯಲ್ ವರ್ಕ್ ಅಂದರೆ ಏನಾದರೂ ದೊಡ್ಡ ಸೋಷಿಯಲ್ ವರ್ಕ್ ಅಂತ ಅಲ್ಲ, ಚಿಕ್ಕದಾಗಿರ್ಬೋದು. ಏನಾದರೂ ರೋಡಲ್ಲಿ ಹೋಗ್ಬೇಕಾದ್ರೆ ನಾಯಿ ಸಿಕ್ಕಿದ್ರೆ ಅದಕ್ಕೆ ಬಿಸ್ಕೆಟ್ ಹಾಕೋದು ಅಥವಾ ಆಹಾರ ಹಾಕೋದು. ಹಾಗೆಯೇ ಮೊನ್ನೆ ನಾನು ಇದಕ್ಕೆ ಅನಾಥಾಶ್ರಮಕ್ಕೆ ಹೋಗಿ ಕೆಲವೊಂದು ಹಳೆ ಬಟ್ಟೆಗಳು, ಹೊಸ ಬಟ್ಟೆಗಳೆಲ್ಲ ಕೊಟ್ಟು ಬಂದಲ್ವ, ಆ ರೀತಿಯಾಗಿ. ಆಮೇಲೆ ಹಕ್ಕಿಗಳಿಗೆ ಎಲ್ಲ ಬಿಸಿಲಲ್ಲಿ ಹಕ್ಕಿಗಳಿಗೆಲ್ಲ ಬಾಯಾರಿರುತ್ತೆ, ಕೆಲವೊಂದ್ಸಲ ನೀರೇ ಸಿಕ್ಕಿರಲ್ಲ, ಅದಕ್ಕೆ ನೀರಿಟ್ಟರೆ ಅದು ಬಂದು ಕುಡ್ಕೊಂಡು ಹೋಗುತ್ತೆ. ಆ ರೀತಿ ದನಗಳಿಗೆ ಆಹಾರ ನೀಡೋದಾಗಿರ್ಬೋದು. ಗುರ್ಕಗಳೆಲ್ಲ ನೈಟೆಲ್ಲ ವರ್ಕ್ ಮಾಡ್ಕೊಂಡಿರ್ತಾರೆ ಚಳಿಯಲ್ಲಿ, ಅವರಿಗೆ ಪಾಪ ₹1 ₹2 ಎಲ್ಲ ಕೊಡೋದಕ್ಕಿಂತ ನಮ್ಮ ಕೈಲಾದಷ್ಟು ಒಂದು ₹10 ₹20 ಎಲ್ಲ ಕೊಡೋದು. ಆ ರೀತಿಯಾದ ಚಿಕ್ಕ ಸೋಷಿಯಲ್ ವರ್ಕ್ಗಳನ್ನು ಜಾಸ್ತಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಹತ್ರ ಸಾಧ್ಯವಾದರೆ ಜಾಸ್ತಿನೇ ಕೊಡ್ಬೋದು, ಬಟ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಕೊಡ್ಬೋದು. ಸೊ ಆ ರೀತಿ ಸೋಷಿಯಲ್ ವರ್ಕನ್ನು ಬರ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಎಲ್ಲ ಕಾಲಮ್ಸ್ ಇರುತ್ತಲ್ವಾ, ಸೊ ಇಲ್ಲೂ ಕೂಡ ಬರ್ದಿದ್ದೀನಿ ನಾನು. ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಆಂಗ್ರಿ ಇದೊಂದು ಬರ್ಕೊಂಡಿದ್ದೀನಿ, ಲೆಸ್ ಆಂಗ್ರಿ ಅಂತ. ಅಂದ್ರೆ ಕೋಪವನ್ನ ಕಡಿಮೆ ಮಾಡ್ಕೊಡೋದು. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಏನೇನೋ ಆಗುತ್ತೆ ಅಂತಾರಲ್ವಾ, ನನ್ಗಂತ ಅಲ್ಲ ಎಲ್ರಿಗೂ ಕೂಡ ಅಷ್ಟೇ. ಕೋಪದ ಕೈಯಲ್ಲಿ ಏನೇನೋ ಆಗುತ್ತೆ ಅಂತಾರಲ್ವಾ, ಕೋಪ ಬಂದಾಗ 1-2 ನಿಮಿಷ ಸುಮ್ಮನಿರ್ಬೇಕು ಅಂತಾರೆ, ಅದು ನಿಜ ಅನ್ಸುತ್ತೆ, ಮಾಡಲೇಬೇಕು ಅಂತ. ಇದನ್ನು ನಾವು ಬರ್ಕೊಂಡ್ರಾಗಲಿಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಬಟ್ ನಾನು ಇವಾಗಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ, ಈ ಮಂತಿಂದನೇ, ಡಿಸೆಂಬರ್ ಮಂತಿಂದನೇ ಅದು ಬರ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಲರ್ನ್ ನ್ಯೂ ಥಿಂಗ್ಸ್ ಅಂತ ಬರ್ಕೊಂಡಿದ್ದೀನಿ. ಸೊ ಈ ವರ್ಷ ಇದ್ದಂಗೆ ಇನ್ನು ನೆಕ್ಸ್ಟ್ ಇಯರ್ ಇರೋಕ್ಕಾಗಲ್ಲ, ಹೋದ ವರ್ಷ ಇದ್ದಂಗೆ ಈ ವರ್ಷ ಇರೋಕ್ಕಾಗಲ್ಲ. ಪ್ರತಿ ವರ್ಷನೂ ಕೂಡ ಅಪ್ಡೇಟ್ ಆಗಬೇಕು, ಎಲ್ಲವೂ ಅಪ್ಡೇಟ್ ಆಗುತ್ತಲ್ವಾ. ಮೊಬೈಲ್ ಆಗಿರ್ಬೋದು, ಫೋನು, ವಾಚು, TV, ಪ್ರಕೃತಿ, ಇಡೀ ವರ್ಲ್ಡೇನೆ ಇದಾಗತ್ತೆ, ಅಂದರೆ ಅಪ್ಡೇಟ್ ಆಗುತ್ತೆ. ಹಾಗೆಯೇ ನಾವು ಕೂಡ ಅಷ್ಟೇ ಪ್ರತಿ ವರ್ಷನೂ ಅಪ್ಡೇಟ್ ಆಗಬೇಕು. ಹಾಗೆಯೇ ಹೊಸ ವಿಷಯಗಳನ್ನು ತಿಳ್ಕೋಬೇಕು, ಕಲಿಬೇಕು, ಅದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋ ಓವರ್ ಥಿಂಕಿಂಗ್ ಅಂತ ಬರ್ಕೊಂಡಿದ್ದೀನಿ. ಓವರ್ ಆಗಿ ಥಿಂಕ್ ಮಾಡ್ತಿರ್ತೀವಲ್ವಾ ನಾವು, ಮನುಷ್ಯರ ಮೇಲೆ ಎಲ್ಲರೂ ಹಾಗೆಯೇ ಕೆಲವೊಂದ್ಸಲ ಆ ರೀತಿ ಆಗ್ಬಿಡುತ್ತೆ. ಬಟ್ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂದಿದ್ದೀನಿ. ಹಾಗೆಯೇ ಇಲ್ಲಿ ಸ್ಪಿರಿಚುವಲ್ ಗ್ರೋತ್ ಅಂತ ಬರ್ದಿದ್ದೀನಿ. ನಾವು ಸ್ಪಿರಿಚುವಲ್ ಆಗಿ ಜಾಸ್ತಿಯಾಗಿ ಗ್ರೋತ್ ಆದರೆ ನಮಗೆ ಓವರ್ ಥಿಂಕಿಂಗ್ ಇರಲ್ಲ. ಏನಾದ್ರು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾಗ ದೇವರನ್ನ ನೆನೆಸ್ಕೊಳ್ಳೋದಾಗಿರ್ಬೋದು, ದೇವ್ರ ಹಾಡಾಗಿ ಕೇಳೋದಾಗಿರ್ಬೋದು, ಆಮೇಲೆ ಪಾಸಿಟಿವ್ ಮೆಗಾ ಹಾರ್ಟ್ಸ್ ಅನ್ನ ಕೇಳೋದಾಗಿರ್ಬೋದು, ಇದೆಲ್ಲ ಮಾಡ್ತಾ ಇದ್ರೆ ನಮಗೆ ಓವರ್ ಥಿಂಕಿಂಗ್ ಬರಲ್ಲ. ಹಾಗಾಗಿ ಅದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ರಾಮಾಯಣ, ಮಹಾಭಾರತ ಮತ್ತೆ ಉಳಿದಿದ್ದ ಬುಕ್ಗಳು ಬರುತ್ತಲ್ವ, ಅದನ್ನ ಜಾಸ್ತಿಯಾಗಿ ಓದಬೇಕು ಅಂದ್ಕೊಂಡಿದ್ದೀನಿ. ರಾಮಾಯಣ, ಮಹಾಭಾರತ ಇದು ನಮ್ಮ ಮಹಾನ್ ಗ್ರಂಥಗಳಲ್ವಾ. ಸೊ ಎಲ್ಲರೂ ಅವರವ್ರ ಧರ್ಮವನ್ನು ತುಂಬ ಪ್ರೀತಿಸ್ತಾರೆ, ನಾವು ಕೂಡ ಅಷ್ಟೇ ನಮ್ಮ ಧರ್ಮವನ್ನು ಜಾಸ್ತಿಯಾಗಿ ಪ್ರೀತಿಸಬೇಕು. ರಾಮಾಯಣ, ಮಹಾಭಾರತ ಮುಂಚೆ ನಾನು ವೀಕ್ಲಿ 2 times 3 times ಓದ್ತಾ ಇದ್ದೆ. ಬಟ್ ಇವಾಗ ತುಂಬ ಕಮ್ಮಿ ಆಗಿದೆ, ಮತ್ತೆ ಅದನ್ನು ನಾನು ಕಂಟಿನ್ಯೂ ಮಾಡಬೇಕು.
ಇದು 2026ನ ನ್ಯೂ ಇಯರ್ ವಿಷನ್ ಫ್ಲವರ್ ಅಂತ. ಸೊ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.